ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಖರ್ಜೂರದ ಪಾಯಸವನ್ನು ಮಾಡ್ತಾಯಿದ್ದೀನಿ. ಮದುವೆ ಮನೆಗಳಲ್ಲಿ ಮಾಡುವಂತಹ ಈ ಖರ್ಜೂರದ ಪಾಯಸವನ್ನು ಹೇಗೆ ಎಷ್ಟು ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು ಅಂತ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರ್ತದೆ, ರುಚಿ ಕೂಡ ಹಾಗೆ ತುಂಬ ಚೆನ್ನಾಗಿರ್ತದೆ, ಹಾಗೆ ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಖರ್ಜೂರವನ್ನು ತೊಗೊಂಡಿದ್ದೀನಿ. ಅದನ್ನು ಈ ರೀತಿ ಒಂದು ಸ್ವಲ್ಪ ನೀರು, ಅಂದರೆ 1 ಲೋಟ ನೀರು ಸಾಕಾಗ್ತದೆ. 1 ಲೋಟ ನೀರನ್ನು ಹಾಕಿ ಅದನ್ನು ಬೇಯಿಸ್ಕೋಬೇಕು, ಅಂದರೆ ಮೆತ್ತಗೆ ಮಾಡ್ಕೋಬೇಕು. ಮೆತ್ತಗಾದಾಗ ಅದರದ್ದು ಬೀಜವನ್ನು ಈಸಿಯಾಗಿ ತಕ್ಕೋಬೋದು, ಮತ್ತು ರುಬ್ಲಿಕ್ಕೂ ಕೂಡ ತುಂಬ ಚೆನ್ನಾಗಿರ್ತದೆ, ಈಸಿಯಾಗಿ ರುಬ್ಕೋಬೋದು. ಈ ರೀತಿಯಾಗಿ ಕುದಿಸ್ಕೊಂಡು ಮೆತ್ತಗಾಗಬೇಕು. ಏನು ಖರ್ಜೂರ ಇದೆ ಅದು ಮೆತ್ತಗಾಗಬೇಕು. ಒಳ್ಳೆಯ ಖರ್ಜೂರವನ್ನು ತಗೊಂಡ್ರೆ ನಮಗೆ ಚೆನ್ನಾಗಿರ್ತದೆ, ಅಂದರೆ ಯಾವುದೇ ರೀತಿ ಕಸ ಕಡ್ಡಿ ಏನೂ ಇರಲ್ಲ, ಆವಾಗ ಚೆನ್ನಾಗಿರ್ತದೆ. ಈ ರೀತಿಯಾಗಿ ಹಾಕ್ಕೊಂಡು ಈ ರೀತಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿರಬೇಕು. ಇಲ್ಲಿ ನಾನು ತೆಂಗಿನಕಾಯಿ, ಅಂದರೆ 1 ತೆಂಗಿನಕಾಯಿಯನ್ನು ಹಾಕ್ಕೊಂಡಿದ್ದೀನಿ. 1 ತೆಂಗಿನಕಾಯಿಯನ್ನು ಇಂದ ಹಾಲನ್ನು ತೆಗೆದಿಟ್ಕೊತಾ ಇದ್ದೀನಿ. ಇದಕ್ಕೆ ಬೇರೆ ಹಾಲನ್ನು ಯೂಸ್ ಮಾಡ್ತಿಲ್ಲ, ತೆಂಗಿನಕಾಯಿ ಹಾಲನ್ನೇ ನಾನು ಯೂಸ್ ಮಾಡ್ತಿರೋದ್ರಿಂದ ಈ ರೀತಿಯಾಗಿ ಹಾಲನ್ನು ತೆಗೆದಿಟ್ಕೊತಾ ಇದ್ದೀನಿ. ನೀಟಾಗಿ ರುಬ್ಕೋಬೇಕು. ಮೊದಲನೇ ಹಾಲು ಹಾಗೆ 2ನೇ ಹಾಲು ಅಂತ 2 ಸಪ್ರೇಟಾಗಿ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ದಪ್ಪ ಹಾಲು ಫಸ್ಟು ಮಾಡಿಕೊಂಡು ಆಮೇಲೆ ಬೇಕಾದರೆ ಮಾತ್ರ ಇನ್ನೊಂದು ಹಾಲನ್ನು ಯೂಸ್ ಮಾಡ್ಕೋಬೋದು, 2ನೇ ಹಾಲನ್ನು. ಈ ರೀತಿಯಾಗಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾಲನ್ನು ಈ ರೀತಿ ತಕ್ಕೊಂಡು ಇಟ್ಕೋಬೇಕು. ಈ ರೀತಿ ಒಂದು ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಇಟ್ಕೊಂಡು ಇದಕ್ಕೆ ನಾನು ಸ್ವಲ್ಪ ಯಾಲಕ್ಕಿ ಪೌಡ್ರ್ ಹಾಕಿದ್ದೀನಿ. ಹಾಗೆ 1 ಕಪ್ಪಿನಷ್ಟು ಬೆಲ್ಲವನ್ನು ಹಾಕಿದ್ದೀನಿ. ಬೆಲ್ಲವನ್ನು ಹೆಚ್ಚು ಕೂಡ ಮಾಡ್ಬೋದು, ಕಡಿಮೆ ಕೂಡ ಮಾಡ್ಕೋಬೋದು. ಸ್ವಲ್ಪ ಹಾಕಿರೋದು ಯಾಕೆ ನಾನು ಕಮ್ಮಿ ಹಾಕಿದ್ದೆ ಅಂದರೆ ಖರ್ಜೂರ ಕೂಡ ಸಿಹಿ ಇರೋದ್ರಿಂದ ಜಾಸ್ತಿ ಸಿಹಿ ಆದರೆ ಚೆನ್ನಾಗಿರಲ್ಲ. ನಾನಿಲ್ಲಿ ಸ್ವಲ್ಪ 2 ಸ್ಪೂನಷ್ಟು ರವೆಯನ್ನು ಹಾಕಿದ್ದೀನಿ. ಕಾರಣ ಸ್ವಲ್ಪ ಗಟ್ಟಿಯಾಗಲಿ, ದಪ್ಪ ಬರಲಿ ಪಾಯಸ ಅಂತ ಹೇಳೋ ಕಾರಣಕ್ಕೆ ಸ್ವಲ್ಪ 2 ಸ್ಪೂನಷ್ಟು ಸೂಜಿ ರವೆಯನ್ನು ಹುರಿದು ಹಾಕ್ಕೊಂಡಿದ್ದೀನಿ. ಬರೀ 2 ಸ್ಪೂನಷ್ಟೇ, ಅಷ್ಟು ಸಾಕಾಗ್ತದೆ. ಹಾಕ್ಕೊಂಡು ಇದನ್ನು ನೀಟಾಗಿ ಕುದಿಸ್ಕೋಬೇಕು. ಎಷ್ಟು ಚೆನ್ನಾಗಿ ಕುದಿಸ್ಕೋತೀವಿ ಅಷ್ಟು ಚೆನ್ನಾಗಿ ಬರ್ತದೆ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತ. ನಾನಿಲ್ಲಿ ಸ್ವಲ್ಪ ಗೋಡಂಬಿಯನ್ನು ಫ್ರೈ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇಷ್ಟೇ ಈ ಪಾಯಸ ಮಾಡೋದು. ತುಂಬ ಈಸಿ, ಹಾಗೆ ತುಂಬ ಟೇಸ್ಟಿಯಾಗಿರ್ತದೆ. ಈ ರೀತಿಯ ಹೆಚ್ಚಿನ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಇನ್ಸ್ಟಾದಲ್ಲಿ ಕೂಡ ನನ್ನ ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.